ನನ್ನ ಆರಾಧ್ಯ ದೇವನಾದ ಕೂಡಲ ಸಂಗಮನಾಥನನ್ನು ಏನೋ ಒಂದು ಮಂದಿರದಲ್ಲಿ ಸ್ಮರಿಸಿಕೊಂಡು ಏನು ಮಾತಾಡಬೇಕು ಅನ್ನೋದು ಗೊತ್ತಾಗೋದು ನನಗೆ. ಇಷ್ಟೊತ್ತು ನೀವು ಬಂದು ಇಲ್ಲಿ ನಾನು ಬೇಡ ಅಂತ ಹೇಳಿದ್ರು ತಂದಿರಿ, ಇಲ್ಲಿ ಯಾಕಂದ್ರೆ ಬೆಂಗಳೂರಿಗೆ ಬಂದಿರಿ ತಂದಿರಿ, ಊರಿಗೆ ಹೋದ್ಮೇಲೆ ದಯವಿಟ್ಟು ತರಬೇಡ್ರಿ, ಕೈ ಮುಗಿತೀನಿ ಎಲ್ಲರಿಗೂ. ಯಾರಿಗೆ ನನ್ನ ಶಾಸಕನ ಮಾಡಿ ಮಂತ್ರಿ ಆಗಬೇಕು ಅಂತೇಳಿ ಪಟ್ಟು ಹಿಡಿದು ಈ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಮತಕ್ಷೇತ್ರಕ್ಕೆ ಮಂತ್ರಿ ಆಗಲೇಬೇಕು ಜಿಲ್ಲೆಗೆ ಅಂತ ಹೋರಾಟವನ್ನು ಮಾಡಿದವರು ಇದ್ರೆ ಅದು ಒಂದು ಮತಕ್ಷೇತ್ರದವರು ಅನ್ನೋ ಮಾತನ್ನು ಈ ಬಿಸಿಲಿರುವವರೆಗೆ ನಿಮ್ಮ ಕೃತಜ್ಞತೆ ಧನ್ಯವಾದಗಳು. ನಿಮ್ಮ ಜೊತೆಗೆ ನಾನಿದ್ದೀನಿ. ಅದಕ್ಕೆ ಹೇಳಿದ್ರೆ ನಮ್ಮ ಮುಖ್ಯಮಂತ್ರಿಗಳು ಏನು ಹೇಳಿದ್ರೆ ಗೊತ್ತಾ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗೋದಿಲ್ಲ ಎಂದೆಂದು ಅನ್ನೋ ಮಾತನ್ನು ಹೇಳಿದರು. ನಿಮ್ಗೆ ಒಂದು ಸತ್ಯ ಹೇಳ್ಬೇಕಂದ್ರೆ ಈ ವೇದಿಕೆ ಮ್ಯಾಗ ಇವತ್ತೇನಾದರೂ ಭಾಳ ಮಂದಿ ಸಹಜವಾಗಿ ಅವ ಏನಕ್ಕನ ನನ್ನವ್ರು ಇದ್ರು, ಇಲ್ಲಿ ಮಕ್ಕಳೇ ಇದ್ದರು, ಭಾಳ ಮಂದಿ ಇರ್ತಾರೆ, ಮಕ್ಕಳ ಕಾಯೆ ಬಗಲ್ಮೆ ಅಂತಾರೆ ಇರ್ತಾರೆ. ಆಮೇಲೆ ಭಾಳ ಮಂದಿ ನನ್ನ ಆಗ್ಬಾರ್ದು ಅಂತೂ ಟಿ ವಿ ಒಳಗೆ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಹೊಯ್ಕೊಂಡಿದ್ದೆ. ಅಲ್ಲೇ ನಿಮ್ಗೆ ನೆನಪೈತು ಇಲ್ಲೋ, 100 ಜನ ಇದ್ರು ಕಾಯ ಹೋಗಲ್ಲ ಅಂತೇಳಿ. ಆ ಕಾಯೋದಿದ್ದಾಗ ನಾನು ಯಾವಾಗೂ ಬರ್ತದಿಲ್ಲ ಅನಿಸಿಲ್ಲ. ಏನು ಮಾಡ್ತೀನಿ ಅದಕ್ಕೋಸ್ಕರ ಸಿಟ್ಟು ತ್ಯಾಗ ಮಾಡಿಬಿಡ್ತೀನಿ. ನಿಮಗೆ ಪ್ರಥಮ ಇನ್ನು ಸಚಿವವಾಗಿ ಒಳಗೆ ಹೋದೆ. ಕ್ಯಾಬಿನೆಟದ ಒಂದು ಸಚಿವ ಸಂಪುಟದ ಒಂದು ಸಭೆಯನ್ನು ಕೂಡ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಕರೆದಿದ್ದರು. ಎದುರಿಸುವಂಥ ನಮ್ಮ ಉತ್ತರ ಕರ್ನಾಟಕ, ವಿಶೇಷವಾಗಿ ಆ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಈಗಾಗಲೇ ನಮಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ನಾಳೆನೇ ನೀವು ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಬೇಕು ಅಂತ ಹೇಳಿದ್ರೆ ನಾನು ನಾಳೆನಿಂದಲೇ ನನಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿಭಾಯಿಸುವಂಥ ಕೆಲಸ ಮಾಡ್ತೀನಿ. ನಿಮ್ಮ ಆಶೀರ್ವಾದ ಸಹಕಾರ ಸದಾ ಇರಲಿ ಅಂಥೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಂಡು ಬಂದು